ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET ವಿದ್ಯಾರ್ಥಿಗಳಿಗೆ ಕೊನೆಗೂ KA ಕಡೆಯಿಂದ ಸೆಕೆಂಡ್ ರೌಂಡ್ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಸೊ ನೀವು ಅಬ್ಸರ್ವ್ ಮಾಡೋದಾದರೆ ಸಾಕಷ್ಟು ದಿನದಿಂದ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ಸೊ ಪ್ರತಿನಿತ್ಯ KA ವೆಬ್ಸೈಟನ್ನು ಚೆಕ್ ಮಾಡ್ತಿದ್ದೀರಾ, KA ಕಡೆಯಿಂದ ಏನಾದರೂ ಅಪ್ಡೇಟ್ಸ್ ಬರುತ್ತಾ ಅಂತ ಹೇಳಿಬಿಟ್ಟು. ಸೊ ಮೊದಲಿಗೆ ಸೆಕೆಂಡ್ ರೌಂಡ್ ರಿಲೇಟೆಡ್ ನಿಮಗೆ ಏನು ಅಪ್ಡೇಟ್ ಬರಬೇಕಿತ್ತು ಆ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ನಿಮಗೆ PGCET 2025 ರೌಂಡ್ 2 ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಬಂದುಬಿಟ್ಟು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದಲ್ಲಿ ಇರುವಂತಹ ಪ್ರೊಸೀಜರ್ ಏನು ಅಂತ ಅಂದರೆ, ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಆಗಿದ್ದಾದಮೇಲೆ ಒಂದು ಸ್ಕೆಡ್ಯೂಲ್ ಆದರೆ ಸಿಗುತ್ತೆ, ಕಂಪ್ಲೀಟ್ ಸ್ಕೆಡ್ಯೂಲ್. ಆ ಸ್ಕೆಡ್ಯೂಲ್ ಬಂದುಬಿಟ್ಟು ನಿಮಗೆ ಈ ವೀಕಲ್ಲೇ 100% ಆಗಿ ಸಿಗುತ್ತೆ. ಆ್ಯಂಡ್ ಜೊತೆಗೆ ಸೆಕೆಂಡ್ ರೌಂಡನ್ನು ಸಹ ಸ್ಟಾರ್ಟ್ ಆಗುವಂಥದ್ದು ಈ ವೀಕಲ್ಲೇ. ಇಲ್ಲ ಅಂತ ಅಂದರೆ ನಿಮಗೆ ಸೋಮವಾರದಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗ್ಬೋದು. ಸೊ ಈಗ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಕಂಪ್ಲೀಟ್ ಸ್ಕೆಡ್ಯೂಲನ್ನು ಕೊಡ್ತಾರೆ. ಸೊ ಅದರಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 3 days ಟೈಮು ಆ್ಯಂಡ್ ಯಾವುದೇ ಥರದ ಮಾರ್ಕ್ ಅಲಾಟ್ಮೆಂಟ್ ಇರೋದಿಲ್ಲ. ಸೆಕೆಂಡ್ ರೌಂಡ್ದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಅದಾದಮೇಲೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು. ನೆಕ್ಸ್ಟ್ ಕಾಲೇಜ್ಗೆ ಅಡ್ಮಿಷನ್ ಆಗುವಂಥ ಪ್ರೊಸೀಜರ್, ಒಂದು ಫೀಸ್ ಪೇಮೆಂಟ್ ಆಗಿರ್ಬೋದು. ಸೊ ಅದರ ಬಗ್ಗೆ ಒಂದು ಪ್ರೊಸೀಜರ್ ಆದರೆ ಇರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಈ ಸಾರಿ ಬಂದುಬಿಟ್ಟು ಸೆಕೆಂಡ್ ರೌಂಡ್ ರಿಲೇಟೆಡ್ ಒಂದಿಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸನ್ನು KA ಕಡೆಯಿಂದ ನಿಮಗೆ ಕೊಡ್ತಾರೆ. ಸೊ ಯಾಕೆ ಏನು ಅಂತ ಅಂದರೆ, ನೋಡಿ ಸ್ಟಾರ್ಟಿಂಗಲ್ಲೆಲ್ಲ ಯಾವ ರೀತಿ ಇತ್ತು ಅಂತ ಅಂದರೆ, ಫಸ್ಟ್ ರೌಂಡಲ್ಲಿ ಏನಾದರೂ ಚಾಯ್ಸ್ ಟೋನ್ನ ಸೆಲೆಕ್ಟ್ ಮಾಡಿದವರು ಯಾವುದೇ ಥರದ ಫೀಸ್ ಪೇಮೆಂಟ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಕಳೆದ ವರ್ಷಗಳ PGCET ಕೌನ್ಸಿಲಿಂಗಲ್ಲಿ. ಬಟ್ ಈ ವರ್ಷದ PGCET ಕೌನ್ಸಿಲಿಂಗಲ್ಲಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿರೋಂಥವರು ಫೀಸನ್ನು ಪೇ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನು ಫರ್ದರ್ ರೌಂಡ್ಸ್ ಬಗ್ಗೆ ಯಾವ ರೀತಿ ಅಪ್ಡೇಟ್ಸನ್ನು ಕೊಡ್ತಾರೆ ಅನ್ನೋದನ್ನು ವೆಯ್ಟ್ ಮಾಡಿ ನೋಡಬೇಕು. ಥರ್ಡ್ ರೌಂಡನ್ನು ನಡೆಸ್ಕೊಡ್ತಾರಾ ಇಲ್ವಾ ಏನು ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಏನು ಅಂತ ಹೇಳಿಬಿಟ್ಟು. ಸೊ ಎಲ್ಲ ಥರದ ರೂಲ್ಸನ್ನು ಚೇಂಜ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಆಗಿ, ಸೆಕೆಂಡ್ ರೌಂಡಿಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಸೆಕೆಂಡ್ ರೌಂಡಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡಬೇಕಂತ ಕೇಳ್ತಿದ್ದೀರಿ. ಇಲ್ಲ, 100% ಆಗಿ ನೀವು ಮತ್ತೆ ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡೋವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ರೌಂಡಲ್ಲೇ 750 rupees ಪೇ ಮಾಡಿದ್ದೀರಾ. ಪೇ ಮಾಡಿದಾದಮೇಲೆ ಜಸ್ಟ್ ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಅಲ್ಲಿ ಬರುತ್ತೆ. ಆಪ್ಷನ್ ಎಂಟ್ರಿ ಲಿಂಕ್ ಬಂದಾಗ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಮಾಡೋದಿದ್ರೆ ಚೇಂಜಸನ್ನು ಮಾಡ್ಕೋತೀರಾ. ಬಟ್ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಆ್ಯಂಡ್ ಅದನ್ನು ಬಿಟ್ಟರೆ ಈಗ ನೆಕ್ಸ್ಟ್ ನಿಮಗೆ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಕೋರ್ಸ್ದು ಸಹ ಇರುವಂಥದ್ದು. ನೋಡಿ ಈಗ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ಗೂ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾದಮೇಲೆ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ಗೂ ಏನೇನಿದೆ ಅಂತ ಹೇಳಿಬಿಟ್ಟು, ಅವೈಲೇಬಿಲಿಟಿ ಆಫ್ ಸೀಟ್ಸ್ ಎಷ್ಟಿದ್ದಾವೆ, ಟೋಟಲ್ ಇಂಟೇಕ್ ಎಷ್ಟಿದ್ದಾವೆ, ಜೊತೆಗೆ ಬಂದುಬಿಟ್ಟು ಇಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದೆ, ಯಾವ್ಯಾವ ಕಾಲೇಜಲ್ಲಿ ಏನು ಅಂತ ಹೇಳಿಬಿಟ್ಟು ನೀಟಾಗಿ ನೋಡ್ಕೊಳ್ಳಿ. PDFಸನ್ನು ಕೊಟ್ಟಿದ್ದಾರೆ. ಸೊ ಆ ಕಾಲೇಜಸನ್ನು ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸನ್ನು ಮಾಡ್ಕೋಬೋದು. ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿರುವಂಥದ್ದು ಸೆಕೆಂಡ್ ರೌಂಡ್ ಒನ್ಸ್ ಸ್ಟಾರ್ಟ್ ಆಯಿತು, ಸೆಕೆಂಡ್ ರೌಂಡ್ ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ್ರು ಅಂತ ಅಂದರೆ ಅವಾಗ ಬಂದುಬಿಟ್ಟು ನಿಮಗೆ ಮತ್ತೆ ಒಂದ್ಸಲಿ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಆದರೆ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡ್ಕೋಬೋದು. ಚೇಂಜಸ್ ಏನು ತುಂಬ ಇರೋದಿಲ್ಲ, ಲಿಟಲ್ ಬಿಟ್ ಚೇಂಜಸ್ ಆದರೆ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪು ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ದಾದಮೇಲೆ ಸ್ಕೆಡ್ಯೂಲ್ ರಿಲೀಸ್ ಮಾಡಬೇಕು. ಸ್ಕೆಡ್ಯೂಲಲ್ಲಿ ಏನೇನಿರುತ್ತೆ ಅಂತ ಈಗಾಗಲೇ ಹೇಳಿದ್ದೀನಿ. ಸೊ ಆ್ಯಂಡ್ ಇನ್ನೊಂದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ದಿನ ಟೈಮ್ ಬೇಕಾಗುತ್ತೆ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಎಷ್ಟು ದಿನ ಬೇಕಾಗುತ್ತೆ ಅಂತ ಅಂದರೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದಾದಮೇಲೆ 3 days ಆಪ್ಷನ್ ಎಂಟ್ರಿ ಟೈಮನ್ನು ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು 2 days ಆದಮೇಲೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸು, ಮತ್ತು ಇಮಿಡಿಯೇಟ್ ಆಗಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು. ಆ್ಯಂಡ್ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ, ಫೀಸ್ ಪೇಮೆಂಟು, ಅಡ್ಮಿಷನು, ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ರಿಪೋರ್ಟ್ ಮಾಡುವಂಥದ್ದು. ಅಟ್ಲೀಸ್ಟ್ ಅಂದ್ರೂ 15 days ಟೈಮ್ ಆದರೆ ತಗೊಳುತ್ತೆ. ಒನ್ಸ್ ಸ್ಕೆಡ್ಯೂಲ್ ರಿಲೀಸ್ ಮಾಡಿದ್ದ ಆದಮೇಲೆ ಅಲ್ಲೇ ನಿಮಗೆ ಗೊತ್ತಾಗುತ್ತೆ, ಕ್ಲಿಯರ್ ಕಟ್ಟಾಗಿ ಒಂದು ಐಡಿಯಾ ಬರುತ್ತೆ. ಸೊ ಸ್ಕೆಡ್ಯೂಲ್ ರಿಲೀಸ್ ಮಾಡೋದಕ್ಕೆ ಪ್ರತಿಯೊಬ್ಬರು ವೆಯ್ಟ್ ಮಾಡಿ. ಬಟ್ KA ಕಡೆಯಿಂದ ಅಪ್ಡೇಟ್ಸ್ಗೆ ವೆಯ್ಟ್ ಮಾಡ್ತಿದ್ರಿ. ಸೆಕೆಂಡ್ ರೌಂಡ್ ಕುರಿತು ಏನು ಕೊಡಲೇ ಇಲ್ಲಲ್ವಾ, ಫಸ್ಟ್ ರೌಂಡ್ ಡಿಲೇ ಮಾಡ್ದಂಗೆ ಸೆಕೆಂಡ್ ರೌಂಡು ಡಿಲೇ ಮಾಡ್ತಾರೆ ಅನ್ನೋಂತಹ ಡೌಟು ನಿಮ್ಮಲ್ಲಿತ್ತು. ಯಾವುದೇ ಕಾರಣಕ್ಕೂ ಡಿಲೇ ಇಲ್ಲ. ಸೀಟ್ ಮ್ಯಾಟ್ರಿಕ್ಸಿನ KAಗೆ ಸಿಕ್ಕಿದೆ ಅಂತ ಅಂದರೆ ಇಮಿಡಿಯೇಟ್ ಆಗಿ ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತೇ ಇಲ್ಲ ಅಂತಂದರೆ ನಾಳೆ ಸ್ಕೆಡ್ಯೂಲ್ ರಿಲೀಸ್ ಮಾಡುವಂಥ ಚಾನ್ಸಸ್ ಅಂತೂ 100% ಆಗಿ ಇದ್ದಾವೆ. ಒನ್ಸ್ ರಿಲೀಸ್ ಮಾಡಿದಾದಮೇಲೆ ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. PGCET ರಿಲೇಟೆಡು ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನಿಮ್ಮದು ಎಲ್ಲ ರೌಂಡ್ಸು ಕಂಪ್ಲೀಟ್ ಆಗೋವರೆಗೂ ಪ್ರತಿನಿತ್ಯದ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.